ಟಾಕ್ಸಿಕ್ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿ ಹತ್ತತ್ರ ಒಂದು ವರ್ಷ ಮುಗಿತಾ ಬಂತು. ಹಾಗಾದ್ರೆ ಸಿನಿಮಾ ಶೂಟಿಂಗ್ ಇನ್ನೂ ಸ್ಟಾರ್ಟೇ ಆಗಿಲ್ವಾ ಅಂತ ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ ಅನ್ನು ಸಿಕ್ಕಿದ್ದಾರೆ. ಅದು ಯಶ್ ಅವರೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಸಿನಿಮಾದ ಒಂದು ಪ್ರೆಸ್ ಅಪ್ಡೇಟ್ ಇದೀಗ ಬಂದಿದೆ. ಸೊ ಯಶ್ ಫ್ಯಾನ್ಗಳಿಗೆ ಸೂಪರ್ ಡೂಪರ್ ಗುಡ್ ನ್ಯೂಸ್ ಇದು ಅಂತ ಹೇಳ್ಬೋದು. ಯಾಕಂದ್ರೆ ಮೋಷನ್ ಪೋಸ್ಟರ್ ರಿಲೀಸ್ ಆಗಿ ಟಾಕ್ಸಿಕ್ ಸಿನಿಮಾದು ಒಂದು ವರ್ಷ ಮುಗಿತಾ ಬಂತು. ಹಾಗಾದ್ರೆ ಸಿನಿಮಾ ಶುರುವಾಯಿತು ಇಲ್ವಾ ಅಂತ ಒಂದು ಕಿಂಚಿತ್ತು ಅಪ್ಡೇಟ್ ಅನ್ನು ಕೊಟ್ಟಿರಲಿಲ್ಲ. ಹಾಗಾದ್ರೆ ಸಿನಿಮಾ ಎಲ್ಲಿವರೆಗೂ ಬಂತು ಏನೂ ಅಪ್ಡೇಟ್ಸ್ ಇರಲಿಲ್ಲ. ಇದೀಗ ರಾಕಿಂಗ್ ಸ್ಟಾರ್ ಯಶ್ ಅವರು ಅಫಿಷಿಯಲ್ ಆಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ KVN ಪ್ರೊಡಕ್ಷನ್ ಓನರ್ ಜೊತೆ. ಸೊ ಹಾಗಾಗಿ ಜರ್ನಿ ಬಿಗಿನ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಸಿನಿಮಾ ಶೂಟಿಂಗ್ ಇವಾಗ ಶುರು ಆಗ್ತಾ ಇದೆ. ಹಾಗಾದರೆ ಇಷ್ಟು ದಿನ ಸಿನಿಮಾನೇ ಮುಗಿದಿಲ್ವಾ, ಎಲ್ಲಿಗೆ ಬಂತು, ಎಷ್ಟು ಮುಗಿದಿದೆ, ಹಾಗಾದರೆ ಸಿನಿಮಾ ಶುರುವಾಗಿದೆ ಇಲ್ಲ ಅಂತ ಒಂದು ಪ್ರಶ್ನೆಯನ್ನು ಇತ್ತು. ಸೊ ಇದೀಗ ಯಶ್ ಅವರೇ ಒಂದು ಆಫೀಸಿಯಲಿ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಸೊ ಸಿನಿಮಾ ಜರ್ನಿ ಇವಾಗ ಪ್ರಾರಂಭ ಆಗ್ತಿದೆ ಅಂತ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ಇಷ್ಟು ದಿನ ಹಾಗಾದರೆ ಶೂಟಿಂಗೇ ಶುರು ಮಾಡಲಿಲ್ವಾ. ಸೊ ಹಾಗಾದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಹೇರ್ ಸ್ಟೈಲ್ ಕೂಡ ಟಾಕ್ಸಿಕ್ ಸಿನಿಮಾಗೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸುಮಾರು ಜನ ಅದನ್ನು ಕಾಪಿ ಕೂಡ ಮಾಡಿದರು, ಇನ್ಕ್ಲೂಡಿಂಗ್ ಮೀ, ಬಿಕಾಸ್ ಆಫ್ ಬಿಗ್ ಫ್ಯಾನ್ ಆಫ್ ರಾಕಿಂಗ್ ಸ್ಟಾರ್ ಯಶ್. ಸೊ ಹಾಗಾಗಿ ಯಶ್ ಫ್ಯಾನ್ಗಳಿಗೆ ಸೂಪರ್ ಡಿಫರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈ ಒಂದು. ಸೊ ಹಾಗಾದರೆ ನನಗನ್ಸೋ ಮಟ್ಟಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಪೋರ್ಷನ್ ಏನಿದೆ ಟಾಕ್ಸಿಕ್ ಸಿನಿಮಾದಲ್ಲಿ, ಸೊ ಈಗ ಅವರ ಒಂದು ಜರ್ನಿ ಅವ್ರ ಪೋರ್ಷನ್ ಮಾತ್ರ ಇವತ್ತಿಂದ ಶುರುವಾಗ್ತಿದೆ ಅಂತ ನನಗನ್ಸುತ್ತೆ. ಯಾಕಂದರೆ ಇಷ್ಟು ದಿನ ಸಿನಿಮಾ ಟೀಮ್ ಹಾಗಾದರೆ ಶೂಟೇ ಮಾಡಿರಲಿಲ್ಲ ಅಂತ ಪ್ರಶ್ನೆ ಬಂದಿದ್ದರೆ ಸಿನಿಮಾ ಶೂಟ್ ಮಾಡಿರ್ಬೋದು. ಹಾಗಾದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಪೋರ್ಷನ್ ಇವತ್ತಿಂದ ಶುರುವಾಗ್ತಿದೆ ಅಂತೆ. ಸೊ ಹಾಗಾದರೆ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರು ದೇವಸ್ಥಾನಕ್ಕೆ ಹೋಗಿದ್ರು ನಿನ್ನೆ ಅಷ್ಟೇ. ಹಾಗಾದರೆ ಶೂಟಿಂಗ್ ನಾಳೆ ಶುರುವಾಗ್ತದೆ ಅಂದರೆ ದರ್ಶನ ಪಡ್ಕೊಂಡ್ಬಂದಿದ್ರು. ಸೊ ಖಂಡಿತ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಸಿನಿಮಾ ಸೆಟ್ಗೆ ಇವತ್ತೇ ಎಂಟ್ರಿ ಕೊಡ್ತಾ ಇದ್ದಾರಂತೆ. ಸೊ ಅವರ ಶೂಟಿಂಗ್ ಸ್ಟಾರ್ಟ್ ಆಗೋದು ಇವತ್ತಿನಂತೆ. ಹಾಗಾದರೆ ಇಷ್ಟು ದಿನ ಶೂಟಿಂಗ್ ಇರಲಿಲ್ಲ. ಸೊ ಹಾಗಾಗಿ ಒಂದು ಫ್ರೆಶ್ ಅಪ್ಡೇಟನ್ನು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಟಾಕ್ಸಿಕ್ ಸಿನಿಮಾ ಅಪ್ಡೇಟ್ಸನ್ನು ವೇಟ್ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಸಿನಿಮಾ ಒಂದು ವಿಶೇಷ ಉಪಶೀರ್ಷಿಕೆ ಇಟ್ಕೊಂಡು ಬಂದಿರತಕ್ಕಂಥ ಈ ಸಿನಿಮಾ ಟಾಕ್ಸಿಕ್ ಸಿನಿಮಾವನ್ನು ಮಹಿಳಾ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ರಾಕಿಬಾಯಿಗೆ. ಸೊ ಗೀತು ಮೋಹನ್ ದಾಸ್ ಅವರು ಫೇಮಸ್ ಡೈರೆಕ್ಟರ್. ಇವ್ರ ಸಿನಿಮಾಗಳು ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಅವಾರ್ಡನ್ನು ತೊಗೊಂಡಿದೆ ಇವ್ರ ಸಿನಿಮಾಗಳು. ಇವರ ಒಂದು ಡೈರೆಕ್ಷನ್ನೇ ತುಂಬ ಡಿಫ್ರೆಂಟ್ ಆಗಿದೆ. ಕತೆ ಸ್ಟೋರಿ ಲೈನ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಒಂದೆರಡು ಮೂರು ಸಿನಿಮಾಗಳು ನೋಡಿದ್ದೀನಿ. ತುಂಬ ಅಂದರೆ ತುಂಬ ಒಂದು ಡಿಫ್ರೆಂಟಾಗಿ ಅವ್ರು ಕಾಂಟೆಂಟನ್ನು ಮಾಡ್ತಾರೆ. ಈಗ ಮಹಿಳಾ ನಿರ್ದೇಶಕಿ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಟಾಕ್ಸಿಕ್ ಸಿನಿಮಾ ಮುಖಾಂತರ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ಒಂದು ವಿಶೇಷ ಉಪಶೀರ್ಷಿಕೆ ಇಟ್ಕೊಂಡು ಬಂದಿರತಕ್ಕಂಥ ಈ ಸಿನಿಮಾ ಟಾಕ್ಸಿಕ್ ಫೇರಿ ಟೇಲ್ಸ್ ಫಾರ್ ಗ್ರೋನ್ ಅಪ್ಸ್ ಅಂತ ಈ ಒಂದು ಸಿನಿಮಾ ಒಂದು ಡ್ರಗ್ ಮಾಫಿಯಾದ ಒಂದು ಜಗತ್ತಿನಲ್ಲಿ ನಡೀತಕ್ಕಂಥ ಒಂದು ಕತೆ, ಇದ್ರ ಬಗ್ಗೆ ಒಂದು ಸುತ್ತ ಹಣಿರ್ತಕ್ಕಂಥ ಕತೆ ಟಾಕ್ಸಿಕ್. ಹಾಗಾಗಿ ಒಂದು ಗ್ಯಾಂಗ್ಸ್ಟಾರ್ ಒಂದು ಪರಿಕಲ್ಪನೆಯನ್ನು ಹೊಂದಿರತಕ್ಕಂಥ ಈ ಸಿನಿಮಾ. ಸೊ ಈ ಸಿನಿಮಾ ಇದೀಗ ಫೈನಲಿ ಅಪ್ಡೇಟನ್ನು ಕೊಟ್ಟಿದೆ. ಇವತ್ತಿಂದ ರಾಕಿಂಗ್ ಸ್ಟಾರ್ ಯಶ್ ಅವರ ಪೋರ್ಷನನ್ನು ಸ್ಟಾರ್ಟ್ ಆಗ್ತಿದೆ. ಜೊತೆಗೆ ಈ ಸಿನಿಮಾದ ಅಪ್ಡೇಟ್ ಕೂಡ ಬಂದಿಲ್ಲ, ಇದೀಗ ಸಿಕ್ಕಿದೆ. ಟಾಕ್ಸಿಕ್ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನಾಯಕ ನಟಿಯಾಗಿ ಕಿಯಾರಾ ಅಡ್ವಾನಿ ಅವರು ರೊಮ್ಯಾನ್ಸ್ ಮಾಡಲಿದ್ದಾರೆ ಅಂತ 100% ಇದೆ. ಸೊ ಅದು ಅಫಿಷಿಯಲ್ ಇದೆಯಲ್ಲ ಅಂತ ಅದನ್ನು ಗೊತ್ತಿಲ್ಲ. ಜೊತೆಗೆ ಯಶ್ ಅವರ ತಂಗಿ ಪಾತ್ರದಲ್ಲಿ ಟಾಕ್ಸಿಕ್ ಸಿನಿಮಾದಲ್ಲಿ ನಯನತಾರ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಕಾಸ್ಟನ್ನು ಮಾಡಿದರೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಇಷ್ಟು ಮಾತ್ರ ಅಪ್ಡೇಟನ್ನು ಬಂದಿರೋದು. ಸೊ ಹಾಗಾಗಿ ಟಾಕ್ಸಿಕ್ ಸಿನಿಮಾ ಪೋಸ್ಟ್ ಮಾಡಾಗಿದೆ, ಮುಂದೆ ಏಪ್ರಿಲ್ 10ಕ್ಕೆ ರಿಲೀಸ್ ಆಗಲ್ಲ ಅಂತೆಲ್ಲ ಒಂದು ಗಾಸಿಪ್ ಇತ್ತು. ಹಾಗಾದರೆ ನನಗನ್ಸೋ ಮಟ್ಟಿಗೆ ಒಂದು ರಿಯಲ್ ಆಗಿ ಅಪ್ಡೇಟ್ ಇನ್ನೂ ಬಂದಿಲ್ಲ, ಪೋಸ್ಟ್ ಮಾಡಾಗಿದೆ ಇಲ್ಲ ಅಂತ. ಸೊ ಸಿನಿಮಾ ಟೀಮ್ ಇದೆ ಇನ್ನೂ 2025 ಏಪ್ರಿಲ್ 10ಕ್ಕೆ ಥಿಯೇಟ್ರಿಗೆ ಬರ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಯಾರೆಲ್ಲ ಟಾಕ್ಸಿಕ್ ಸಿನಿಮಾಗೆ ವೇಟ್ ಮಾಡ್ತಾ ಇದ್ರು, ಸೊ ಅವರು ಕಮೆಂಟನ್ನು ಮಾಡಿ. ಯಾರೆಲ್ಲ ಯಶ್ ಅಭಿಮಾನಿ ಇದ್ದೀರಾ, ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿದ್ದೀರಾ, ಸೊ ಅವರು ಕೂಡ ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ಮೊದಲನೇ ಬಾರಿಗೆ ಫಿಲ್ಮಿ ಕ್ರಶ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಜೊತೆಗೆ ಸಿಗೋಣ ಇನ್ನೊಂದು ಮುಂದಿನ ಒಂದು ಕಾಂಟೆಂಟ್ನಲ್ಲಿ. ಥ್ಯಾಂಕ್ ಯು.